ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. आप लोग रोना बंद कीजिए. मेरे तक आवाज आ रही है. आप लोग रोना बंद कीजिए. मेरे तक आवाज आ रही है. ವೀಕ್ಷಕರೇ, ಪ್ರಿಯಾಂಕಾ ವಾದ್ರಾ ಅವರಿಂದ ಹಿಡಿದು ಕಾಂಗ್ರೆಸ್ ಇಂದ ಹಿಡಿದು ಏನಳು ನಮ್ಮ ದೇಶದ ವಿರೋಧ ಪಕ್ಷ ಆಗಿರಬಹುದು, ಲಿಬರಲ್ ಗ್ಯಾಂಗ್ ಆಗಿರಬಹುದು, ಇಸ್ಲಾಮಿಸ್ಟ್ ಗ್ಯಾಂಗ್ ಆಗಿರಬಹುದು, ಇವರ ಪರಿಸ್ಥಿತಿ ಪಾಪ ಇವತ್ತು ಹಿಂಗೆ ಆಗಿಬಿಟ್ಟಿದೆ. ಮೋದಿಜಿ ಇಸ್ರೇಲ್ ಸಂಸತ್ತಲ್ಲಿ ನಿಂತು ಹಮಾಸನ್ನ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿದ ಕ್ಷಣದಿಂದ ಇವರುಗಳ ಅಳು ನಿಲ್ತಾನೇ ಇಲ್ಲ. ಮೊದಲು ನೀವು ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. Honorable members, I also carry with me the deepest condolences of the people of India for every life lost and for every family whose world was shattered in the barbaric terrorist attack by Hamas on October 7. We feel your pain. We share your grief. India stands with Israel firmly, with full conviction in this moment and beyond. No cause can justify the murder of civilians. ಪ್ರಧಾನಿ ಮೋದಿಜಿ ಇಸ್ರೇಲ್ ಸಂಸತ್ತಲ್ಲಿ ನಿಂತ್ಕೊಂಡು ಅಕ್ಟೋಬರ್ 7ಕ್ಕೆ ಹಮಾಸ್ ಉಗ್ರರು ನಡೆಸಿದಂತಹ ಕ್ರೂರ ಭಯೋತ್ಪಾದಕ ದಾಳಿಯಲ್ಲಿ ಅವತ್ತು ಮೃತಪಟ್ಟಂತಹ ಪ್ರತಿಯೊಬ್ಬ ಅಮಾಯಕ ಇಸ್ರೇಲ್ ಪ್ರಜೆಯ ಸಾವಿಗೆ ಭಾರತ ಇಸ್ರೇಲ್ ಜೊತೆಗೆ ನಿಂತಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಇದನ್ನ ಕೇಳಿದೆ ತಡ ಹಮಾಸ್ ಪರ ಕವನವನ್ನ ಬರ್ಕೊಂಡು ಫ್ರೀ ಪ್ಯಾಲೆಸ್ತೀನ್, ಆಲ್ ಐಸ್ ಆನ್ ಪ್ಯಾಲೆಸ್ತೀನ್ ಅಂತ ಸ್ಟೇಟಸ್ ಅನ್ನ ಹಾಕೊಂಡು ಕರುಳು ಕಿತ್ತು ಬರೋ ಹಾಗೆ ಎಮೋಷನಲ್ ಡ್ರಾಮಾವನ್ನ ಮಾಡ್ಕೊಂಡು ತಿರ್ಗಾಡ್ತಾ ಇದ್ದಂತಹ ಆ ಒಂದು ಲೆಫ್ಟಿಸ್ಟ್ ಗ್ಯಾಂಗ್ ಫುಲ್ ಕೋಪಗೊಳ್ಳುತ್ತೆ. ಈ ಪುಟ್ಟ ಮಕ್ಕಳ ಕೈಯಿಂದ ಅವರ ಫೇವ್ರೆಟ್ ಆಟಿಕೆಯನ್ನು ಕಿತ್ಕೊಂಡ್ರೆ ಎಷ್ಟು ಕೋಪ ಮಾಡ್ಕೊಳ್ತಾರೋ ಒಂಥರ ಆ ರೀತಿ ಆಗಿದೆ ಇವತ್ತು ಲೆಫ್ಟ್ ಗ್ಯಾಂಗ್ ಪರಿಸ್ಥಿತಿ. ವೀಕ್ಷಕರು, ಇಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಲೆಫ್ಟ್ ಗ್ಯಾಂಗ್ ನಿಜವಾಗ್ಲೂ ಗಾಜಾದ ಜನರಿಗೋಸ್ಕರ ಅಥವಾ ಪ್ಯಾಲೆಸ್ತೀನ್ ಜನರಿಗೋಸ್ಕರ ಅಳುತ್ತಾ ಇದ್ದಾರಾ ಅಥವಾ ಹಮಾಸ್ ಉಗ್ರರಿಗೋಸ್ಕರ ಅಳುತ್ತಾ ಇದ್ದಾರಾ? ಭಾರತ ಯಾವತ್ತೂ ಕೂಡ ಪ್ಯಾಲೆಸ್ತೀನ್ ಅಥವಾ ಗಾಜಾ ವಿರುದ್ಧ ನಿಂತಿಲ್ಲ. ಅವರ ವಿರುದ್ಧ ನಿಂತಿಲ್ಲ. ಭಾರತ ಯಾವಾಗಲೂ ಕೂಡ ಗಾಜಾದಲ್ಲಿರುವಂತಹ ಅಮಾಯಕ ಮಹಿಳೆಯರಾಗಿರಬಹುದು, ಮಕ್ಕಳಾಗಿರಬಹುದು, ಅವರ ಜೊತೆಗೆ ನಿಂತಿದೆ, ಅವರ ಪರವಾಗಿ ನಿಂತಿದೆ. ಆದ್ರೆ ಹಮಾಸ್ ವಿಚಾರಕ್ಕೆ ಬಂದ್ರೆ ಹಾಗಲ್ಲ. ಹಮಾಸ್ ಒಂದು ಭಯೋತ್ಪಾದಕ ಸಂಘಟನೆ. ಅದೊಂಥರ ಅಮಾಯಕ ಜನರ ನೆರಳಲ್ಲಿ ನಿಂತ್ಕೊಂಡು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹ ಯಹೂದಿಗಳನ್ನ ಗುರಿಯಾಗಿಸ್ಕೊಳ್ತಾ ಇರುವಂತಹ ಒಂದು ಉಗ್ರ ಸಂಘಟನೆ. ಅವತ್ತು ಅಕ್ಟೋಬರ್ 7ನೇ ತಾರೀಕಿಗೆ ಒಂದು ಘಟನೆ ನಡೆಯುತ್ತಲ್ವಾ, ಅದನ್ನು ಮರೆಯೋದಕ್ಕಾಗತ್ತಾ? ಹಮಾಸ್ ಉಗ್ರರು 1200ಕ್ಕೂ ಹೆಚ್ಚು ಅಮಾಯಕ ಇಸ್ರೇಲಿಯರನ್ನ ಹತ್ಯೆ ಮಾಡುತ್ತೆ, ಮಹಿಳೆಯರ ಮೇಲೆ ಕ್ರೌರ್ಯವನ್ನ ಎಸಗುತ್ತೆ, ಮಕ್ಕಳನ್ನ ಅಪಹರಣ ಮಾಡುತ್ತೆ. ಇದನ್ನೇನು ಸ್ವಾತಂತ್ರ್ಯ ಹೋರಾಟ ಅಂತ ಕರಿಬೇಕಾ? ಇದಲ್ವಾ ಭಯೋತ್ಪಾದನೆ ಅಂತಂದ್ರೆ? ನಾವು ಭಾರತ ಸ್ವತಃ ಪಾಕಿಸ್ತಾನಿ ಭಯೋತ್ಪಾದಕರ ಕ್ರೌರ್ಯವನ್ನ ಕಂಡಿರುವಂತಹ ದೇಶ, ಅದನ್ನ ಅನುಭವಿಸಿರುವಂತಹ ದೇಶ. ಹೀಗಿರುವಂತಹ ಸಂದರ್ಭದಲ್ಲಿ ಹಮಾಸ್ನಂತಹ ಉಗ್ರ ಸಂಘಟನೆಗೆ ಅದು ಹೆಂಗೆ ಬೆಂಬಲವನ್ನು ಕೊಡೋದಕ್ಕೆ ಸಾಧ್ಯ? ನೀವೇ ಹೇಳಿ. ವೀಕ್ಷಕರೇ, ಲೆಫ್ಟ್ ಲಿಬರಲ್ ಗ್ಯಾಂಗ್ ಆಗಿರಬಹುದು, ಇಸ್ಲಾಮಿಸ್ಟ್ ಗ್ಯಾಂಗ್ ಆಗಿರಬಹುದು, ಭಯೋತ್ಪಾದಕರನ್ನು ಒಂಥರ ಪಾಪ ಅನ್ನೋ ತರ ಬಿಂಬಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನ ಯಾರು ತಗೊಳ್ತಾರೋ ಅವರನ್ನೊಂಥರ ಈ ಯುದ್ಧ ಅಪರಾಧಿ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದು ಪ್ರಧಾನಿ ಮೋದಿಜಿ ಅವರೇ ಆಗಿರ್ಲಿ ಅಥವಾ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೇ ಆಗಿರ್ಲಿ, ಇಬ್ಬರನ್ನ ಕೂಡ ಈ ಒಂದು ಗುಂಪಿದೆಯಲ್ವಾ, ಒಂಥರ ಮಾನವೀಯತೆನೇ ಇಲ್ಲ ಇವರಿಗೆ ಅನ್ನೋ ತರ ಪೋರ್ಟ್ರೇ ಮಾಡಿ ವಾರ್ ಕ್ರಿಮಿನಲ್ಸ್ ಅಂತ ಕರೀತಾರೆ. ಯಾಕೆ ಆಪರೇಷನ್ ಸಿಂಧೂರ್ ಆದಾಗ್ಲೇ ನಾವು ಇವರುಗಳ ಹಣೆ ಬರಹವನ್ನ ಕಂಡಿಲ್ವಾ? ಭಾರತ ಪಾಕ ವಿರುದ್ಧ ಆಪರೇಷನ್ ಸಿಂಧೂರದ ಮೂಲಕ ಪ್ರತೀಕಾರವನ್ನ ತೀರಿಸ್ಕೊಂಡ್ರೆ ಇಡೀ ಕಾಂಗ್ರೆಸ್ನವರು ಅವತ್ತು ಹೇಗಿದ್ರು? ಬಿಳಿ ವಸ್ತ್ರವನ್ನ ಧರಿಸ್ಕೊಂಡು ಶೋಕಾಚರಣೆಗೆ ಬಂದ ಹಾಗೆ ಬಂದಿದ್ರು. ಯಾಕೆ?
ರಾಹುಲ್ ಇಟಲಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮ್ಮ ದೇಶದ ಎಷ್ಟು ಜೆಟ್ ಲಾಸ್ ಆಗಿದೆ ಅಂತ ಕೇಳಿದ್ರೆ ವಿನಃ ಅವರ ವಿರುದ್ಧ ಅಂದ್ರೆ ಪಾಕಿಸ್ತಾನ ವಿರುದ್ಧ ಒಂದು ಮಾತನ್ನು ಆಡ್ಲಿಲ್ಲ. ಸಿದ್ದರಾಮಯ್ಯನವರಿಂದ ಹಿಡಿದು ಬಹಳಷ್ಟು ಮಂದಿ ನಮಗೆ ಯಾಕೆ ಯುದ್ಧ ಬೇಕು, ಪಾಕಿಸ್ತಾನ ವಿರುದ್ಧ ಯಾಕೆ ಯುದ್ಧ ಬೇಕು ಅಂತ ಕೇಳಿದ್ರೆ ವಿನಃ ಭಾರತದ ಆಪರೇಷನ್ ಸಿಂಧೂರವನ್ನ ಯಾರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಅವತ್ತು ಪಾಕಿಸ್ತಾನದ ಪರವಾಗಿ ಇವರು ಇಷ್ಟೆಲ್ಲ ಮಾತನಾಡಿದಂಥವ್ರು, ಅಂದ್ರೆ ಪಾಕಿಸ್ತಾನವನ್ನೇ ಪ್ರೀತಿ ಮಾಡುವಂತಹ ಇವರುಗಳು ಇನ್ನು ಹಮಾಸ್ ಉಗ್ರರ ವಿರುದ್ಧ ಮಾತಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ವೀಕ್ಷಕರು, ಇವತ್ತು ಮೋದಿಜಿ ಹಮಾಸ್ ಅನ್ನ ಅಂತಾರಾಷ್ಟ್ರೀಯವಾಗಿ ಭಯೋತ್ಪಾದಕ ಸಂಘಟನೆ ಅಂತ ಕರೆದಿದ್ದಾರೆ. ಅದು ಇವತ್ತು ಪ್ರಾಬ್ಲಮ್ ಆಗಿರುವಂಥದ್ದು. ಆದ್ರೆ ಇವರಲ್ಲಿ ಯಾರಾದ್ರೂ ಒಬ್ರು ಅಕ್ಟೋಬರ್ 7ಕ್ಕೆ ಆದಂತಹ ಆ ಘಟನೆ ಬಗ್ಗೆ ಒಂದು ಮಾತನಾದ್ರೂ ಆಡಿದಾರಾ? ಇಲ್ಲ. ಯಾಕೆ ಹೇಳಿ? ಇವರ ನಿಷ್ಠೆ ಇರುವಂಥದ್ದು ಅಥವಾ ಇವರಿಗೆ ಮಾನವೀಯತೆ ಇರುವಂಥದ್ದು ಗಾಜಾದ ಜನರ ಮೇಲೆ ಅಲ್ಲ, ಪ್ಯಾಲೆಸ್ತೀನ್ ಮೇಲೆ ಅಲ್ಲ, ಹಮಾಸ್ನಂತಹ ಉಗ್ರ ಸಂಘಟನೆಯ ಮೇಲೆ. ಗಾಜಾದ ಜನರನ್ನ ಒಂದು ಶೀಲ್ಡ್ ಆಗಿ ಇಟ್ಕೊಂಡು ಹಮಾಸನ್ನ ಅಂದ್ರೆ ಹಮಾಸ್ ಉಗ್ರರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಇವರು. ರಾಣಾ ಇವರು ಟ್ವೀಟ್ ಅನ್ನ ಮಾಡ್ತಾರೆ, Indians who have their hearts in the right place, who have a moral compass, stand with the people of Gaza ಅಂತ. ಅಂದ್ರೆ ಮಾನವೀಯತೆ ಇರೋರು ಗಾಜಾ ಜನರ ಜೊತೆಗೆ ನಿಲ್ತಾರೆ. ಯಾರು ನಿಂತಿಲ್ಲ ಅಂತ ಹೇಳಿರೋದು ಇಲ್ಲಿ? ಓಕೆ, ಆಯ್ತು. ಅವತ್ತು ಅಕ್ಟೋಬರ್ 7ಕ್ಕೆ ಹಮಾಸ್ ಉಗ್ರರು ಅಮಾಯಕರನ್ನ ಹತ್ಯೆ ಮಾಡಿದ್ರಲ್ವಾ, ಆಗ ನಿಮ್ಮ ಮಾನವೀಯತೆ ಎಲ್ಲಿ ಹೋಗಿತ್ತು? ಅಂಡ್ ಈಗ ನಿಮ್ಮ ಈ ಮಾನವೀಯತೆ ಅನ್ನುವಂಥದ್ದು, ನಿಮ್ಮ ಈ ಹೃದಯ ಅನ್ನುವಂಥದ್ದು ಇಸ್ರೇಲ್ ವಿರುದ್ಧ ಮಾತ್ರ ಕೆಲಸವನ್ನ ಮಾಡೋದಾ? ಹಮಾಸ್ ಉಗ್ರರ ಪರವಾಗಿ ಮಾತ್ರ ಕೆಲಸವನ್ನ ಮಾಡೋದಾ? ಇನ್ನು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥೆ ಪ್ರಿಯಾಂಕಾ ವಾದ್ರಾ ಅವರ ಟ್ವೀಟ್ ಅನ್ನ ಶೇರ್ ಮಾಡಿ, ಮಿಸ್ಟರ್ ಮೋದಿ ಹ್ಯಾವ್ ದ ಸ್ಟ್ರೆಂತ್ ಟು ಸ್ಟ್ಯಾಂಡ್ ಆನ್ ದ ರೈಟ್ ಸೈಡ್ ಆಫ್ ದ ಹಿಸ್ಟ್ರಿ ಅಟ್ ಲೀಸ್ಟ್ ಫಾರ್ ಒನ್ಸ್ ಅಂತ. ಒಂದು ಸರ್ತಿ ಆದ್ರೂ ಇತಿಹಾಸದ ಸರಿಯಾದ ಸೈಡ್ಗೆ ನಿಂತ್ಕೊಳ್ಳುವಂತಹ ಧೈರ್ಯವನ್ನ ತೋರಿಸಿ ಮೋದಿಜಿ ಅವರ ಧೈರ್ಯದ ಬಗ್ಗೆ ಮಾತಾಡಬೇಡಿ. ಅಂಡ್ ಯಾವ ಇತಿಹಾಸದ ಬಗ್ಗೆ ಕೇಳ್ತಾ ಇದ್ದೀರಾ ಸುಪ್ರಿಯಾ ಶ್ರೀನಾಥ್ ಅವರೇ? ಭಾರತ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ನಿಂತಿರುವಂಥದ್ದು ಅಂಡ್ ಇಸ್ರೇಲ್ ಅದರ ಜೊತೆಗೆ ನಿಂತಿರುವಂಥದ್ದು, ಇಸ್ರೇಲ್ನ ಸಹಾಯವನ್ನ ಪಡೆದಿರುವಂಥದ್ದು ಈ ಇತಿಹಾಸನ, ಅಥವಾ ಭಾರತ ಯಾವಾಗ್ಲೂ ಗಾಜಾ ಜನರಿಗೆ ಬೆಂಬಲವನ್ನ ನೀಡಿದ್ರು ಕೂಡ ಭಯೋತ್ಪಾದನೆಗೆ ಯಾವತ್ತೂ ಬೆಂಬಲವನ್ನ ನೀಡಲ್ಲ ಅಂತ ಹೇಳಿರೋದು ಆ ನಿಲುವಿನ ಇತಿಹಾಸನ? ಯಾವ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಪ್ರಕಾರ ಭಯೋತ್ಪಾದಕರ ಜೊತೆಗೆ ನಿಲ್ಲೋದೇ ಸರಿಯಾದ ಇತಿಹಾಸ, ಕರೆಕ್ಟಾ? ಅಂಡ್ ಅದನ್ನ ನೀವು ಮೋದಿಜಿ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ನಿಮ್ಮ ಈ ಕಿರುಚಾಟವನ್ನ, ನಿಮ್ಮ ಈ ಅರಚಾಟವನ್ನ ಕಂಟಿನ್ಯೂ ಮಾಡಿ, ಅದೇ ಬೆಸ್ಟ್ ಅಂತ ಅಂದ್ಕೊಳ್ತೀನಿ. ಇನ್ನು ಅರ್ಫಾ ಖಾನಂ ಶೆರ್ವಾನಿ ಟ್ವೀಟ್ ಮಾಡ್ತಾರೆ, ದ ಲೀಡರ್ಸ್ ಇಂಡಿಯಾ ಡಿಸರ್ವ್ಸ್ ನಾಟ್ morally dead but alive to the nation's conscience. The leaders who choose humanity and not allegiance to a genocidal state. ಭಾರತಕ್ಕೆ ನೈತಿಕವಾಗಿ ಜೀವಂತ ನಾಯಕರು ಬೇಕು, ನರಮೇಧವನ್ನು ನಡೆಸುವಂತಹ ರಾಷ್ಟ್ರದ ಜೊತೆಗೆ ನಿಂತಂತವರಲ್ಲ. ಅಯ್ಯೋ ಪಾಪ, ಇವರಿಗೆ ಯಾಕಿಷ್ಟು ಟೆನ್ಷನ್ ಅಂತಂದ್ರೆ, ಇಷ್ಟು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಇವರ ಇಸ್ಲಾಮಿಕ್ ಎಜೆಂಡಾ ವರ್ಕ್ ಆಗ್ತಾ ಇತ್ತು, ಕರೆಕ್ಟಾ? ಅಂದ್ರೆ ಆ ಒಂದು ಭಯೋತ್ಪಾದಕರ ಪರ ಇರುವಂತಹ ಒಂದು ಪ್ರೀತಿ ಅದು ಚೆನ್ನಾಗಿ ಮುಂದುವರಿತಾ ಇತ್ತು, ಅದು ವರ್ಕ್ ಆಗ್ತಾ ಇತ್ತು. ಆದ್ರೆ ಮೊದಲ ಬಾರಿಗೆ ಮೋದಿಜಿ ಅಂತ ಒಬ್ಬ ನಾಯಕ ಬಂದಿದ್ದಾರೆ, ಇದ್ಯಾವುದಕ್ಕೂ ಕೂಡ ಮೋದಿಜಿ ಅವರು ಅವಕಾಶವನ್ನ ಮಾಡಿಕೊಡ್ತಾ ಇಲ್ವಲ್ಲ, ಅದು ಇವರಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಅಳ್ತಾ ಇದ್ದಾರೆ. ಇನ್ನು ಅಸಾದುದ್ದೀನ್ ಓವೈಸಿ ಕೂಡ ಅಷ್ಟೇ, ಗಾಜಾದ ನರಮೇಧ ಯಾವಾಗ್ಲೂ ನಮಗೆ ನೆನಪಿರುತ್ತೆ. ಮೋದಿಜಿ ನೆತನ್ಯಾಹು ಅವರನ್ನ ಭೇಟಿ ಮಾಡೋ ಮೂಲಕ ವಾರ ಕ್ರಿಮಿನಲ್ ಅನ್ನ ಅಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೆನಪಿರಲಿ, ಭಾರತ ಪ್ಯಾಲೆಸ್ತೀನ್ನ ಅಮಾಯಕ ಜನರ ಜೊತೆಗೆ ಯಾವತ್ತೂ ಕೂಡ ನಿಂತ್ಕೊಂಡಿದೆ. ಆದ್ರೆ ಅಟ್ ದ ಸೇಮ್ ಟೈಮ್ ಭಾರತ ಯಾವತ್ತೂ ಕೂಡ ಹಮಾಸ್ ಉಗ್ರರ ಜೊತೆಗೆ ನಿಂತುಕೊಳ್ಳಲ್ಲ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಇದು ಬಿಟ್ರೆ ಇನ್ನು ಸ್ವರಾ ಭಾಸ್ಕರ್ ಆಗಿರಬಹುದು, ಇನ್ನೊಂದಷ್ಟು ಲೆಫ್ಟ್ ಗ್ಯಾಂಗ್ಗಳಾಗಿರ್ಬೋದು, ಹಮಾಸ್ ಅನ್ನ ಭಯೋತ್ಪಾದಕ ಸಂಘಟನೆ ಅಂತ ಕರೆದಿದ್ದಕ್ಕೆ ಒಂದೇ ಸಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ರಾಧಾಂತವನ್ನ ಮಾಡ್ತಾ ಇದ್ದಾರೆ.
ವೀಕ್ಷಕರೇ, ನಿಮ್ಮ ಹತ್ರ ಸಿಂಪಲ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಜಮ್ಮು ಕಾಶ್ಮೀರವನ್ನ ಭಾರತದ ಭಾಗ ಅಂತ ಸ್ಪಷ್ಟವಾಗಿ ಒಪ್ಕೊಂಡಂತಹ ದೇಶ ಯಾವುದು ಹೇಳಿ? ಇಸ್ರೇಲ್, ಪ್ಯಾಲೆಸ್ತೀನ್ ಅಲ್ಲ. ಇನ್ನು ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದನೆಯ ವಿಚಾರದಲ್ಲಿ ಭಾರತಕ್ಕೆ ಬಲವಾಗಿ ನಿಂತಹ ದೇಶ ಯಾವುದು? ಒನ್ಸ್ ಅಗೇನ್ ಇಟ್ ಈಸ್ ಇಸ್ರೇಲ್, ಪ್ಯಾಲೆಸ್ತೀನ್ ಅಲ್ಲ, ಅಥವಾ ಹಮಾಸ್ ಅಲ್ಲ. 26/11 ಮುಂಬೈ ದಾಳಿಯಂತಹ ಕಠಿಣ ಸಮಯದಲ್ಲೂ ಕೂಡ, ಅವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಗುಪ್ತಚರ ಅದೇ ರೀತಿ ಭದ್ರತಾ ಸಹಕಾರವನ್ನು ನೀಡಿದಂತಹ ದೇಶ ಯಾವುದು ಅಂತ ಕೇಳಿದ್ರೆ ಇಟ್ ಈಸ್ ಇಸ್ರೇಲ್, ಪ್ಯಾಲೆಸ್ತೀನ್ ಅಲ್ಲ. ಹೀಗಿದ್ದಾಗ ಭಾರತದ ರಾಷ್ಟ್ರೀಯ ಹಿತದೃಷ್ಟಿಯಿಂದ ನೋಡಿದ್ರೆ ಯಾವ ದೇಶ ನಮ್ಮ ತಂತ್ರಜ್ಞಾನ, ರಕ್ಷಣಾ ಅದೇ ರೀತಿ ಭದ್ರತಾ ಸಹಭಾಗಿತ್ವದಲ್ಲಿ ಹೆಚ್ಚು ಮಹತ್ವದ್ದಾಗಿದೆ ಅಂತ ಕೇಳಿದ್ರೆ ಉತ್ತರ ನಿಮಗೆ ಗೊತ್ತಿದೆ. ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಇಸ್ರೇಲ್. ಆದರೆ ನಮ್ಮ ದೇಶದ ಕಾಂಗ್ರೆಸ್ನಿಂದ ಹಿಡಿದು ಲೆಫ್ಟ್ ಗ್ಯಾಂಗ್ ಭಾರತ ಇಸ್ರೇಲ್ ವಿರುದ್ಧ ನಿಲ್ಲಬೇಕು, ಪ್ಯಾಲೆಸ್ತೀನ್ ಪರವಾಗಿ ಅಂದ್ರೆ ಹಮಾಸ್ ಉಗ್ರರ ಪರವಾಗಿ ನಿಲ್ಲಬೇಕು, ಅವರ ಪರವಾಗಿ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಬಯಸ್ತಾ ಇದೆ, ಒತ್ತಾಯವನ್ನ ಮಾಡ್ತಾ ಇದೆ ಈ ಮೂಲಕ. ಇದು ನಿಜವಾಗ್ಲೂ ಭಾರತದ ಹಿತಕ್ಕೋಸ್ಕರ ಇವರು ಮಾಡ್ತಾ ಇರುವಂತದ್ದು ಅಥವಾ ಒಂದು ಸಮೂಹವನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡ್ತಾ ಇರುವಂತದ್ದ? ನಿಮಗೇನನ್ಸುತ್ತೆ? ನೋಡಿ, ಭಾರತದ ನಿಲುವು ಇತಿಹಾಸದಿಂದ ಕೂಡ ಬಹಳ ಸ್ಪಷ್ಟ ಇದೆ. ಭಾರತ ಪ್ಯಾಲೆಸ್ತೀನ್ ಜನರ ಮಾನವೀಯ ಹಕ್ಕುಗಳನ್ನ ಬೆಂಬಲಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಹಮಾಸ್ಗೆ, ಭಯೋತ್ಪಾದನೆಗೆ ಯಾವತ್ತೂ ಕೂಡ ಬೆಂಬಲವನ್ನ ನೀಡಲ್ಲ ಅಂಡ್ ನೀಡಿಲ್ಲ. ಭಾರತದ ವಿದೇಶಾಂಗ ನೀತಿ ಯಾವುದೋ ಸಮುದಾಯದ ಭಾವನೆಗಳ ಮೇಲೆ ನಿಂತಿಲ್ಲ. ಭಾರತದ ವಿದೇಶಾಂಗ ನೀತಿ ಉಗ್ರರ ಭಾವನೆಗಳ ಮೇಲೆ ನಿಂತಿಲ್ಲ. ಇಟ್ ಇಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ರಾಷ್ಟ್ರದ ಹಿತದ ಮೇಲೆ ನಿಂತಿದೆ. ಹೀಗಿರುವಾಗ ನೀವೇ ಹೇಳಿ, ಭಾರತದ ಪರವಾಗಿ ಯೋಚಿಸುವಂಥದ್ದು ಮುಖ್ಯನಾ? ಭಾರತದ ಭಯೋತ್ಪಾದಕ ವಿರೋಧಿ ನಿಲುವನ್ನ ಪ್ರಶಂಸೆ ಮಾಡೋದು ಮುಖ್ಯನಾ? ಅಥವಾ ಜಾಗತಿಕ ರಾಜಕೀಯವನ್ನ, ಒಂದು ಸಮುದಾಯವನ್ನ ತಲೆಯಲ್ಲಿ ಇಟ್ಕೊಂಡು ಆ ಧಾರ್ಮಿಕ ಕಣ್ಣಿಂದ ನೋಡಿ ದೇಶದ ಪರವಾಗಿ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರವನ್ನ ವಿರೋಧ ಮಾಡೋದು ಮುಖ್ಯನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.